ಈಗ ಅರಣ್ಯ ಅತಿಕ್ರಮಣ ಅಂತಂದರೆ ಈಗ ನಮ್ಮ ಜಿಲ್ಲೆಯಲ್ಲಿ 80% ಅರಣ್ಯ ಇದೆ. ಆಮೇಲೆ ಭಾಳ ಜನ ಲ್ಯಾಂಡ್ಲೆಸ್ಗಳೆಲ್ಲ ಇದ್ದರು. ಈ ಗೇಣಿ ಹೋರಾಟದ ನಂತರ ಅವರಿಗೆ ಲ್ಯಾಂಡ್ ಸಿಕ್ತು. ಸೊ ಅದು ಭಾಳ ಸಣ್ಣದ ಹೋಲ್ಡಿಂಗ್ ಇರೋದರಿಂದ ಅನಿವಾರ್ಯವಾಗಿ ಅರಣ್ಯ ಭೂಮಿಯನ್ನು ಆಶ್ರಯಿಸಿ ಅಥವಾ ಅತಿಕ್ರಮಿಸಿ ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡಿಕೊಂಡು ಬದುಕ್ತಾ ಇರುವಂಥವ್ರು ಇಲ್ಲಿ ಲಕ್ಷಾಂತರ ಕುಟುಂಬಗಳಿದೆ. ಜನ ಅಲ್ಲ ನಾನು ಹೇಳ್ತಿರೋದು, ಲಕ್ಷಾಂತರ ಕುಟುಂಬಗಳು. ಅಂದರೆ ಹೆಚ್ಚು ಕಡಿಮೆ ಒಂದು 40-50% ಮತದಾರರು ಏನಿದ್ದಾರೆ ಟೋಟಲ್ ಔಟ್ ಆಫ್ 15 lakhs ಸಮಥಿಂಗ್ ಅಬೌಟ್ 16 lakhs, ಅದರಲ್ಲಿ ಒಂದು 7-8 ಲಕ್ಷ ಜನ ಮತದಾರರು ಎಲ್ಲರೂ ಅರಣ್ಯ ಅತಿಕ್ರಮಣದಾರರು. ಅವರ ಪರವಾಗಿ ಇವತ್ತಿನವರೆಗೆ ಕೆಲಸ ಆಗಿಲ್ಲ. ಯಾವ ದಿನಕರ ದೇಸಾಯಿ ಅವರು 40-50 ವರ್ಷದ ಹಿಂದೆ ಇದೇ ಸಮಸ್ಯೆಯನ್ನು ಇಟ್ಕೊಂಡು ಮಂತ್ರಿಗಳನ್ನು ವಿರುದ್ಧ ಗೆರಾವ್ ಮಾಡ್ತಾರೆ, ಆಮೇಲೆ ಸಂಸತ್ನಲ್ಲಿ ಮಾತಾಡ್ತಾರೆ. ಇದನ್ನು ಅವ್ರ ಪರವಾಗಿ ಎಷ್ಟಿದೆ ಅಷ್ಟು ಅರಣ್ಯ ಅತಿಕ್ರಮಣದಲ್ಲಿ ಒಂದು ಮಿನಿಮಮ್ ಜಾಗವನ್ನು ಅವ್ರ ಪರವಾಗಿ ಗ್ರ್ಯಾಂಟ್ ಮಾಡಿಕೊಡ್ರಿ ಅಂತ ಕೇಳ್ತಾರೆ. ಅವತ್ತಿನಿಂದ ಇವತ್ತಿನವರೆಗೆ ಹಕ್ಕುಪತ್ರ ಯಾರಿಗೂ ಸಿಕ್ಕಿಲ್ಲ. ಮತ್ತು ಅರಣ್ಯ ಅತಿಕ್ರಮಣ ಇಶ್ಯೂ ಏನಾಗಿದೆ ಅಂತಂದರೆ ಎಲೆಕ್ಷನ್ ಟೈಮಲ್ಲಿ ಎಲ್ಲ ಪಾರ್ಟಿಯವರು ಮಾತಾಡ್ತಾರೆ, ಕಡೆಗೆ ಯಾರೂ ಮಾತಾಡಲ್ಲ. ಈಗ ಇಲ್ಲೇ ನಮ್ಮ ಜಿಲ್ಲೆಯಲ್ಲೇ ಒಬ್ಬರು ಒಂದು 30-40 ವರ್ಷಗಳಿಂದ ಅರಣ್ಯ ಅತಿಕ್ರಮಣದಾರರ ಪರವಾಗಿ ಹೋರಾಟವನ್ನು ಸಹಿತ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲ ಅಂಕಿ ಅಂಶಗಳನ್ನು ಇಟ್ಕೊಂಡು ಜನರ ಮಧ್ಯದಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ನಮಗೆ ನಾವು 70ನೇ ದಶಕದಲ್ಲಿ ಏನು ಭೂಮಾಲಕರಿಂದ ಗೇಣಿ ಭೂಮಿಯನ್ನು ಪಡೆದಿವಿ, ಅದಕ್ಕಿಂತ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸರ್ಕಾರದಿಂದ ಅರಣ್ಯ ಭೂಮಿಯನ್ನು ಸಾಗುವಳಿಗೆ ಪಡೆಯುವಂತಹ ಒಂದು ನಿಜವಾದ ಹಕ್ಕುದಾರರು. ಅಂದರೆ ಅದು ನಮ್ಮ ಅಗತ್ಯ, ಅನಿವಾರ್ಯತೆ ಮತ್ತು ಹಕ್ಕು. ಅಷ್ಟು ಜನಸಂಖ್ಯೆ ಇದೆ. ಸೊ ಈ ವಿಷಯವನ್ನು ಆಧರಿಸಿ ಅಂದರೆ ಈ ಇಶ್ಯೂ ಬೇಸ್ ಆಗಿ ಎಲೆಕ್ಷನ್ಗಳು ನಡೀತಾ ಇಲ್ಲ. ಹಾಗಾಗಿಯೇ ನಮ್ಮ ರಿಪ್ರೆಸೆಂಟೇಟಿವ್ಗಳು ಯಾರ್ಯಾರು ಆಗ್ಲಿಕ್ಕೆ ಅವಕಾಶ ಆಗಿರೋದು ಅಂತ. ಕಾನೂನಾತ್ಮಕವಾಗಿ ಆಗಿರೋ ಸಮಸ್ಯೆ ಏನು? ಈಗ ಅರಣ್ಯ ಅತಿಕ್ರಮಣದಲ್ಲೇನಿದೆ ಅದು ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರದ ಕೆಳಗಡೆ ಬರ್ತಾ ಇರುವಂಥದ್ದು. ಕೇಂದ್ರ ಈಗ ಬೇರೆ ಬೇರೆ ಹಂತದಲ್ಲಿ ಕಾನೂನುಗಳೆಲ್ಲ ಆಯಿತು. 2006ರ ಅರಣ್ಯ ಹಕ್ಕು ಅಧಿನಿಯಮವನ್ನು ಸೇರಿಕೊಂಡು ಭಾಳಷ್ಟು ಸಂದರ್ಭದಲ್ಲೆಲ್ಲ ಅರಣ್ಯ ಭೂಮಿ ಸಾಗುವಳಿ ಹಕ್ಕನ್ನು, ಪಟ್ಟಾವನ್ನು ಜನರಿಗೆ ಕೊಡಲಿಕ್ಕೆ ಏನೇನು ಬೇಕು ಅಂತ ಕಾನೂನುಗಳು ಆಗಿದೆ. ಬಟ್ ಇಂಪ್ಲಿಮೆಂಟ್ ಆಗಬೇಕಿದ್ರೆ ಬೇರೆ ಬೇರೆ ಕಂಡೀಷನ್ಸ್ಗಳನ್ನು ಹಾಕ್ತಾರೆ. ಆ ಕಂಡೀಷನ್ಸ್ ಆಧಾರದಲ್ಲಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು 5-6 ಲಕ್ಷ ಜನರಲ್ಲಿ ಹಾರ್ಡ್ಲಿ ಒಂದು 8-10 ಜನ SC/STಗಳಿಗೆ ಪಟ್ಟ ಸಿಕ್ಕಿದೆ. ಅಂದರೆ ಆ ಕಾನೂನಲ್ಲಿ 2006ರ ಕಾನೂನಲ್ಲಿ ಏನು ಹೇಳ್ತದಂದರೆ SC/STs ಆ್ಯಂಡ್ ಅದರ್ ಫಾರೆಸ್ಟ್ ಡ್ವೆಲ್ಲರ್ಸ್ ಅಂತ ಹೇಳ್ತದೆ. ಅದರ್ ಫಾರೆಸ್ಟ್ ಡ್ವೆಲ್ಲರ್ಸು ಕೇಂದ್ರ ಸರ್ಕಾರ ಡಿಫೈನ್ ಮಾಡಿಲ್ಲ. ಆಮೇಲೆ ಯಾವುದೋ ಒಂದು ಅಮೆಂಡ್ಮೆಂಟಲ್ಲಿ ಸೇರಿತು ಅದು. ಅದನ್ನು ನೀವು 75 ವರ್ಷದ ಏನು ನೀವಲ್ಲಿದ್ದೀರಿ ಅನ್ನುವಂಥ ದಾಖಲಾತಿಯನ್ನು ಕೊಟ್ಕೊಂಡು ಮಾಡಿರಿ ಅಂತ ಹೇಳ್ತು. ಟೋಟಲ್ ಏನಾಗಿದೆ ಅಂತಂದರೆ ಒಟ್ಟಾರೆ ಒಂದು ಕಾನೂನು ಅಂತ ತರೋದು, ಆ ಕಾನೂನನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೇನು ಬೇಕಲ್ಲ ಆ ಮ್ಯಾನ್ ಪವರನ್ನು ಕೊಡದೇ ಇರುವಂಥದ್ದು. ಹೀಗಾಗಿ ಇದು ಲಾಂಗ್ ಪೆಂಡಿಂಗು ಸಮಸ್ಯೆ ಆಗಿದೆ. ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಜನರಿಗೇನಾದರೂ ಧ್ವನಿಯಾಗಬೇಕು, ನಿಜವಾಗಿ ನ್ಯಾಯ ಒದಗಿಸ್ಬೇಕಂತಂದರೆ ಅರಣ್ಯ ಅತಿಕ್ರಮಣ ಹಕ್ಕನ್ನು ಕೊಡಬೇಕು. ಅದು ಕೇಂದ್ರ ಸರ್ಕಾರದಿಂದ ಆಗಬೇಕು. ಇಲ್ಲಿವರೆಗೆ ಬಹುಶಃ ಮಾರ್ಗರೇಟ್ ಆಳ್ವ ಇರಬೇಕಿದ್ರೆ ಮುಖ್ಯವಾಗಿ ಒಂದು ಸಿದ್ಧಿಗಳನ್ನು, ನಿಜವಾದ ಬುಡಕಟ್ಟುಗಳಾಗಿರುವಂಥ ಸಿದ್ಧಿಗಳನ್ನು STಗೆ ಸೇರಿಸುವಂಥ ಕೆಲಸವನ್ನು ಮಾಡಿದರು. ಆಮೇಲೆ ಈ ಅರಣ್ಯ ಅತಿಕ್ರಮಣದಾರರ ಪರವಾಗಿ ಲೋಕಸಭೆಯಲ್ಲಿ ಮತ್ತು ಹೊರಗಡೆ ಕೂಡ ಸ್ವಲ್ಪ ಮಾತನ್ನು ಆಡಿದರು. ಆಫ್ಟರ್ ದಿನಕರ ದೇಸಾಯಿ, ಮಾರ್ಗರೇಟ್ ಆಳ್ವ ಸ್ವಲ್ಪ ಈ ಜಿಲ್ಲೆಯನ್ನು ರಿಪ್ರೆಸೆಂಟ್ ಮಾಡಿದ್ದಾರೆ ಲೋಕಸಭೆಯಲ್ಲಿ. ಬಟ್ ಅಷ್ಟರ ನಂತರ ಅನಂತಕುಮಾರ್ ಹೆಗಡೆ ಅವ್ರದ್ದು ಏನಾಯ್ತು ಅಂದರೆ ಬರೀ ಭಾಷಣದಿಂದ ಉತ್ತೇಜಿಸುವಂಥದ್ದು, ಉದ್ರೇಕಿಸುವಂಥದ್ದು, ಯುವಕರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದನ್ನು ಬಿಟ್ಟರೆ ಅರಣ್ಯ ಅತಿಕ್ರಮಣದಾರರ ಪರವಾಗಿ, ಗೇಣಿದಾರರ ಪರವಾಗಿ, ಇಲ್ಲಿಯ ನಿರುದ್ಯೋಗಿ ಯುವಕರ ಪರವಾಗಿ ಅಥವಾ ಇಲ್ಲಿಯ ಪರಿಸರದ ಪರವಾಗಿ ಏನೂ ಕೆಲಸಗಳಾಗಿಲ್ಲ. ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ಏನೇನೋ ಕೆಲಸ ಮಾಡಿದ್ವಿ ಅಂತ ಅವ್ರ ಸಾಧನೆ ಎಲ್ಲ ಅವ್ರು ಹೇಳ್ಕೊಳ್ತಾರೆ. ಬಟ್ ಇವತ್ತು ಕೂಡ ಡೇಟಾ ತೆಗೆದ್ರೆ ತೋಟಗಾರಿಕಾ ಮಿಷನ್ ಫಲಾನುಭವಿಗಳು ಯಾರು ಅಂತಂದರೆ ಅದು ಅವರ ಆತ್ಮೀಯರು, ಅವ್ರ ಸಮುದಾಯದವರು ಅಥವಾ ಅವ್ರಿಗೆ ಬೇಕಾದವ್ರು ಕಾಡ್ತಾರೆ. ಬಿಟ್ಟರೆ ಜನರಲ್ಲಾಗಿ ಅದು ಈಗ ಎಲ್ಲ ಜನರಿಗೆ ಅಂದರೆ ಜನಸಾಮಾನ್ಯರಿಗೆ ಮುಟ್ಟಿಲ್ಲ ಅಂತ ಹೇಳೋದು ನನ್ನ ಅಭಿಪ್ರಾಯ.